ಹೇ ಗೈಸ್, ಹೇಗಿದ್ದೀರಾ ಎಲ್ರಿ? ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊಗಸೆ ಹೂವು ಅಥವಾ ಸಕ್ಸೆ ಹೂವು ಅಂತ ಏನು ಹೇಳ್ತಾರೆ. ಇದು ಮೇಕೆಗಳಿಗೆ, ಕುರಿಗಳಿಗೆ ಎಲ್ಲ ಹೊಲದಲ್ಲಿ ಹಾಕಿರ್ತಾರೆ ಮರಗಳು, ಅದರಲ್ಲಿ ಬಿಡುತ್ತೆ ಇದು ಹೂವು. ಸೊಗಸೆ ಹೂವು ಅಂತಾರೆ. ಇದರಲ್ಲಿ ಇವತ್ತು ನಾನು ನಿಮಗೆ ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನೋಡ್ತಾ ಇದ್ದೀರಲ್ಲ ನೀವು, ಈಚು ಅದರದ್ದು ಸ್ವಲ್ಪ ಇನ್ನೂ ದಪ್ಪ ಬರುತ್ತೆ, ಅದರಲ್ಲಿ ಪಲ್ಯ ಮಾಡ್ತಾರಂತೆ. ಇದು ಹೂವು. ಇದರಲ್ಲಿ ನಾನಿವತ್ತು ನಿಮಗೆ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಇದು ಸೊಗಸೆ ಹೂವು ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಇದ್ದಾವೆ. ತಿಂತಾ ಇರ್ಬೇಕು ಅವಾಗವಾಗ. ನಾವು ಮಾರ್ಕೆಟಲ್ಲಿ ಹೋಗಿ ದುಡ್ಡು ಕೊಡ್ತೀವಿ ಅಂದ್ರೂ ಸಿಗಲ್ಲ. ಇದು ಹೊಲದಲ್ಲಿ ಹಳ್ಳಿ ಸೈಡ್ ಇರೋರಿಗೆ, ಮೇಕೆ ಕುರಿಗಳು ಸಾಕಿರೋರಿಗೆ ಗೊತ್ತಿರುತ್ತೆ ಈ ಹೂವು ಎಲ್ಲಿರೋ ಸಿಗುತ್ತೆ, ಹೆಂಗಿರುತ್ತೆ ಅನ್ನೋದು. ನೀವು ಯಾವತ್ತಾದರೂ ಈ ಥರ ಹೂವು ನೋಡಿ ಅದರಲ್ಲಿ ನೀವು ಈ ಥರ ಬಸ್ಸಾರು ಪಲ್ಯ ಮಾಡ್ಕೊಂಡು ನೋಡಿದರೆ ಕಮೆಂಟ್ ಮಾಡಿರಿ ಗೈಸ್. ನಾನು ಇವತ್ತು ಇದ್ರಲ್ಲಿ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ, ಬನ್ನಿ ಗೈಸ್. ಮೊದಲಿಗೆ ಇದು ಸಕ್ಸೆ ಸೊಪ್ಪಿಂದು ಬಸ್ಸಾರು ಮಾಡಲಿಕ್ಕೆ ನಾವು ಬೇಳೆ ತಗೊಂಡಿದ್ವಿ. ಬೇಳೆ ಮತ್ತು ನೀರು ಬೇಯಕ್ಕಿಡೋಣ. ಬೇಳೆ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ಭಾಗ 50% ಬೆಂದಿರಬೇಕು. ಆವಾಗ ನಾವು ಇದಕ್ಕೆ ಸಕ್ಸೆ ಸೊಪ್ಪು ಅಥವಾ ಸೊಗಸೆ ಸೊಪ್ಪು ಅಂತಾರಲ್ಲ, ಇದನ್ನು ಅದರಲ್ಲಿ ಹಾಕಬೇಕು ಸಣ್ಣಗೆ ಹೆಚ್ಚಿ ಮೀಡಿಯಮ್ಮಾಗಿ. ಈ ಬೇಳೆ ಬೇಯಕ್ಕಿಟ್ಕೊಂಡಿದ್ದೀವಿ. ಬೇಳೆ ಬೇಯ್ತಾ ಇರಲಿ ಗೈಸ್. ನಾವು ಅಷ್ಟೊತ್ತಿಗೆ ಉತ್ಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ನಮ್ಮ ಕಡೆ ಉತ್ಕ ಅಂತೀವಿ, ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿರಿ. ಉದುಕ ಅಥವಾ ಬಸ್ಸಾರು ಅಂತ ಹೇಳ್ತೀವಿ ನಾವು. ನೋಡಿರಿ, ಬೇಳೆ ಎಲ್ಲ ಆಲ್ರೆಡಿ ಸ್ವಲ್ಪ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಕೈಯಲ್ಲಿ ಇಚ್ಕಿದ್ರೆ ಹಿಂಗೆ ಮೆತ್ತಗಾಗಬೇಕದು, ಅಷ್ಟಿದ್ರೆ ಸಾಕು. ಇವಾಗ ಇದು ನೋಡಿರಿ, ಸಕ್ಸೆ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿರಿ. ಬೇಗ ಬೇಯುತ್ತೆ ಗೈಸ್ ಇದು. ಅದಕ್ಕೆ ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕಬೇಕು. ಬೆಂದಿರೋ ಬೇಳೆಗೆ ಇದನ್ನು ಆ್ಯಡ್ ಮಾಡಬೇಕು ನೋಡಿ. ಈಗ ಇದಕ್ಕೆ ಉಪ್ಪು ಹಾಕಿಲ್ಲ, ಈಗ ಹಾಕಬೇಕು ಉಪ್ಪು. ಸ್ಟಾರ್ಟಿಂಗ್ ಉಪ್ಪು ಹಾಕಿದರೆ ಬೇಗ ಬೇಳೆ ಬೇಯಲ್ಲ ಅಂತ ಹೇಳ್ಬಿಟ್ಟು ಗೈಸ್. ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ಬೇಳೆ ಬೇಯಕ್ಕೆ ಇಡ್ತೀರ ನೋಡಿರಿ, ಉಪ್ಪು ಹೊಂದಿಡಿ ಅಷ್ಟು ಹಾಕ್ತಾಯಿದ್ದೀನಿ. ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ಬೇಳೆ ಬೇಗ ಬೇಯಬೇಕು ಅಂದರೆ ಬೇಳೆ ಬೇಯಕ್ಕಿಟ್ಟಾಗ ಸ್ವಲ್ಪ ಒಳ್ಳೆಣ್ಣೆನ ಒಂದು ಅರ್ಧ ಸ್ಪೂನಷ್ಟು ಅದರಲ್ಲಿ ಹಾಕಿ ಬೇಗ ಬೇಳೆ ಬೇಯುತ್ತೆ ಗೈಸ್. ನೋಡಿ, ಇಲ್ಲಿ ನೋಡಿದ್ದಾರೆ ಇಲ್ಲ, ಇದೆಲ್ಲ ಆಲ್ರೆಡಿ ಬೆಂದಿದೆ, ಮೆತ್ತಗೆ ಚೆನ್ನಾಗಿ ಬೆಂದಿದೆ ನೋಡಿರಿ. ಬೇಳೆ ಆದಷ್ಟು ಮೆತ್ತಗಿದ್ದರೆ ರುಚಿ ಚೆನ್ನಾಗಿ ಬರುತ್ತೆ. ಇದು ನಂದಂತೂ ಟೇಸ್ಟ್ ಭಾಳ ಸಖತ್ತಾಗಿತ್ತು ಗೈಸ್. ಇದು ಬಸ್ಸಾರು ಟೇಸ್ಟ್ ನೋಡಿದ್ವಿ, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ನೋಡಿರಿ. ಎಲ್ಲ ಚೆನ್ನಾಗಿ ಬೆಂದಿದೆ ಇದು. ಈಗ ನೆಕ್ಸ್ಟು ಬೆಂದಿರೋದನ್ನು ನಾವು ಒಂದು ಬೇಳೆ ಕಟ್ಟು ಸಪ್ರೇಟಾಗಿ ತಕ್ಕೋಬೇಕಲ್ವ, ಬಸಿಯೋದ್ರಲ್ಲಿ ಹಾಕಿ ಬಸ್ಕೊಂಡು ಸಪ್ರೇಟಾಗಿ ತಕ್ಕೊಳ್ಳೋಣ. ಈ ಬೇಳೆನ ಇದ್ರೊಳಗೆ ಹಾಕೋಣ ನೋಡಿರಿ. ನೀಟಾಗಿ ಎಲ್ಲ ಬಸಿಗಬೇಕದು. ಆ ಬೇಳೆ ನೀರೆಲ್ಲ ನೀಟಾಗೆಲ್ಲ ಕೆಳಗಡೆ ಸಪ್ರೇಟಾಗಿರುತ್ತೆ. ಇದು ಮೇಲ್ಗಡೆ ಸ್ವಲ್ಪ ಬಿಸಿ ಭಾಳ ಇರುತ್ತೆ. ಅದಕ್ಕೆ ಇದನ್ನು ಸಪ್ರೇಟಾಗಿ ಹಿಂಡಿ ಒಗ್ಗರಣೆ ಹಾಕೋಬೇಕು. ಈ ಕಾಳು ಮತ್ತು ಈ ಸಕ್ಸೆ ಹೂವು ಏನು ಬೇಯಿಸಿದ್ದೀವಿ ನಾವು ಅದು. ಇವಾಗ ಇದೆಲ್ಲ ನೀಟಾಗಿ ಕೆಳಗಡೆ ನೀರೆಲ್ಲ ಇಳ್ಕೊಂಡು ಬಿಸಿ ಹಾರ್ತಾ ಇರಲಿ. ಅಷ್ಟರಲ್ಲಿ ನಾವು ಬಸ್ಸಾರು ಮಾಡಲಿಕ್ಕೆ ಏನೇನು ಹುರ್ಕೋಬೇಕು ರುಬ್ಬಕ್ಕೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಗೈಸ್. ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ತಿದ್ದೀವಿ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಗೆ ಹುರ್ಕೊಂಡು, ಈಗ ಇದಕ್ಕೆ ಜೊತೆಗೆ ಬೆಳ್ಳುಳ್ಳಿ ಜೊತೆಗೇ ಜೀರಿಗೆ ಹಾಕಿ ಎಣ್ಣೆಗೆ ಹುರ್ಕೊಳ್ಳೋಣ ಚೆನ್ನಾಗಿ. ನೆಕ್ಸ್ಟ್ ಗೈಸ್, ಇದಕ್ಕೆ ನಾವು ನೀರುಳ್ಳಿ ಹಾಕೊಳ್ಳೋಣ ಹುರ್ಕೊಳ್ಳೋಕ್ಕೆ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದೀವಿ, ಸಾಕು ಇಷ್ಟು. ಇವಾಗ ಇದನ್ನು ಜಾರಿಗೆ ಹಾಕೊಳ್ಳೋಣ ರುಬ್ಕೊಳ್ಳೋಕ್ಕೆ. ನೆಕ್ಸ್ಟ್ ಗೈಸ್, ನಾವು ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬ್ಯಾಗಡಿ ಮೆಣಸಿನ್ಕಾಯಿ ಅಂತೀವಲ್ಲ ಅದು, ಮತ್ತು ಒಣಮೆಣಸಿನ್ಕಾಯಿ 2 ಹಾಕಿದ್ದೀನಿ ಗೈಸ್ ನಾನು. ಇದನ್ನು ಚೆನ್ನಾಗಿ ಎಣ್ಣೆಗೆ ಹುರ್ಕೊಳ್ಳೋಣ ಗೈಸ್. ಒಣಮೆಣಸಿನ್ಕಾಯಿ ಆಗಿದೆ, ಸಾಕು ಇಷ್ಟ ಆದರೆ. ಇದನ್ನು ಜಾರಿಗೆ ಹಾಕೊಳ್ಳೋಣ ಈಗ. ನೆಕ್ಸ್ಟ್ ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊನು ಬೆಂದಿದೆ. ಈಗ ಇದನ್ನು ಹಾಕೋಣ ಗೈಸ್. ನಾವೀಗ ಇದಕ್ಕೆ ಟೊಮೆಟೊ, ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ, ಕಡ್ಡಿ ಮೆಣಸಿನ್ಕಾಯಿ ಅಂತೀವಿ ಇದು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ, ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ ಬರೀಗೆ. ಸ್ವಲ್ಪ ಜೊತೆಗೆ ಕಾಯಿನ ಸೇರಿಸ್ಕೊಳ್ರಿ. ಇದಿಷ್ಟು ಸೇರಿಸಿ ರುಬ್ಬಿ
ಮಾಡೋಣ ಬರ್ರಿ ಗೈಸ್. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಗೈಸ್. ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಮತ್ತು ಸಕ್ಸೆ ಹೂವು ಸೊಪ್ಪು ಅಥವಾ ಹೂವು ಅಂತ ಏನು ಹೇಳ್ತೀವಿ, ಅದನ್ನು ಬೇಯಿಸಿರೋದು ಸ್ವಲ್ಪ ಬೇಳೆ ಸೊಪ್ಪನ್ನ ಹಾಕೊಳ್ಳೋಣ ರುಬ್ಬಕ್ಕೆ, ಯಾಕಂದರೆ ಉದಕ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೈಸ್. ಹಾಕೊಂಡಿದ್ದೀವಿ. ಇದನ್ನ ಇವಾಗ ರುಬ್ಕೊಂಡು ಬರೋಣ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, 1 ಟೀ ಲೋಟದಷ್ಟು ನೀರು. ಬ್ಯಾಗಡೆಕಾಯಿ ಮತ್ತು ಕಡ್ಲೆಕಾಯಿ ಹಾಕಿದ್ದೀವಿ ಗೈಸ್. ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿರಿ. ಬೇಳೆ ಮತ್ತು ಹೂವು ಬೇಯಿಸಿ ತಕ್ಕೊಂಡಿರೋ ಬೇಳೆ ಕಟ್ಟು ಅಥವಾ ನೀರು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ಇದು ರುಬ್ಬಿರೋದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗಿ ತೆಗೆದು ಜಾರ್ ಸ್ವಲ್ಪ ತೊಳೆದಿರೋ ನೀರನ್ನು ಸಹ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನಾವು ಊಟಕ್ಕೆ ಇದಕ್ಕೆ ಒಗ್ಗರಣೆ ಕೊಟ್ಟು ಹಸಿದೇ ಊಟ ಮಾಡಿದರೆ ಇದು ಒಂಥರ ಟೇಸ್ಟ್ ಇರುತ್ತೆ. ಮತ್ತು ನಾವು ಊಟ ಆದಮೇಲೆ ಇಲ್ಲ ನಾವು ಬೆಳಗ್ಗೆನೇ ಊಟ ಮಾಡ್ತೀವಿ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆಗೆ ಒಂದು ಟೇಸ್ಟ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಅದೇನು ಮಿಕ್ಸಿ ಜಾರಿಗೆ ರುಬ್ಬಿರೋದು ಮತ್ತು ಕಟ್ಟಿಗೇನು ಮಿಕ್ಸ್ ಮಾಡಿದ್ವಿ ಅದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊತಾ ಇದ್ದೀವಿ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ 2ರಿಂದ 3 ಒಣಮೆಣಸಿನ್ಕಾಯಿ. ಯಾಕಂದರೆ ರುಬ್ಬಕ್ಕೆ ಹಾಕಿದ್ದೀವಿ, ಒಗ್ಗರಣೆ ಒಂದೇ ಬ್ಯಾಡಗಿ ಕಾಯಿ ಹಾಕಿದ್ದೀನಿ ನಾನು. ಜೊತೆಗೆ ಈಗ ನೀರುಳ್ಳಿ ಒಗ್ಗರಣೆಗೆ ಒಂದೇ ಒಂದು ನೀರುಳ್ಳಿ. ಇದಿಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ನಾವು ಯಾವುದನ್ನೇ ಆಗಲಿ ಅರ್ಧಂಬರ್ಧ ಮಾಡಬಾರ್ದು ಗೈಸ್, ಎಲ್ಲ ಫುಲ್ಫಿಲ್ಲಾಗಿ ಮಾಡಬೇಕು, ಚೆನ್ನಾಗಿ ಬೇಯಿಸ್ಕೊಂಡಷ್ಟು ರುಚಿ ಇರುತ್ತೆ. ನೋಡಿರಿ, ರುಬ್ಬಿರೋ ಮಸಾಲೆನೂ ಹಾಗೆ ಬೇಳೆ ಕಟ್ಟನ್ನು ಮಿಕ್ಸ್ ಮಾಡಿದ್ದೀವಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನಕ್ಕೆ ಮುದ್ದೆಗೆಲ್ಲ ಸಖತ್ತಾಗಿರ್ತದೆ ಗೈಸ್. ಉದ್ಕ ಚೆನ್ನಾಗಿತ್ತು, ನಾವು ರಾತ್ರಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ವಿಡಿಯೋ ನಾನು ಬೆಳಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗಟ್ಟಿಗಿರುತ್ತೆ ಬೇಳೆ ಟೇಸ್ಟ್, ಆ ಹೂವು ಬೇಯಿಸಿರ್ತೀವಲ್ಲ ಅದು ಒಳ್ಳೆ ಟೇಸ್ಟ್ ಇರ್ತದೆ. ಕಟ್ಟು ಜಾಸ್ತಿ ಬೇಳೆ ಬೆಂದಷ್ಟು ಕಟ್ಟು ಸ್ವಲ್ಪ ಗಟ್ಟಿಗೆ ಬರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲಿರೋ ಅಂಶನೆಲ್ಲ ಬಿಟ್ಕೊಂಡಿರುತ್ತಲ್ವ ಬೇಳೆದು ಮತ್ತು ಹೂವು ಸೊಪ್ಪಿಂದೆಲ್ಲ, ಅದಕ್ಕೆ ಅದು ನೀರು ಇರುತ್ತೆ ಅಂತ ಸ್ವಲ್ಪ ಬಿಗ್ಗೆಗೆಲ್ಲ ಹಿಂಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಾಯಿ ತುರಿ, ಒಣಮೆಣಸಿನ್ಕಾಯಿ ಹಾಗೆ ನೀರುಳ್ಳಿ ತಗೊಂಡಿದ್ದೀನಿ. ಇವಾಗ ಈ ಕಾಳನ್ನ ಒಗ್ಗರಣೆ ಹಾಕೋಣ ಬನ್ನಿ. ಈಗ ಈ ಕಾಳು ಒಗ್ಗರಣೆ ಹಾಕೊಳ್ಳೋಕ್ಕೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಎಣ್ಣೆ ಫ್ರೈ ಮಾಡ್ಕೊಳ್ರಿ. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ನೀರುಳ್ಳಿ, ಹೆಚ್ಚಿಟ್ಕೊಂಡಿರೋ ನೀರುಳ್ಳಿ ಹಾಕೊಳ್ಳೋಣ. ನೀರುಳ್ಳಿ ಚೆನ್ನಾಗಿ ಎಣ್ಣೆಗೂ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹಂಗೆ ಇರುತ್ತೆ ಅದಕ್ಕೆ. ಸೊ ಇವಾಗ ಇದೆಲ್ಲ ಒಗ್ಗರಣೆ ಆಗಿ ಬೆಂದಿದೆ ನೀರುಳ್ಳಿ. ಈಗ ಇದಕ್ಕೆ ಕಾಳೇನು ಹಿಂಡಿ ಇಟ್ಕೊಂಡಿದ್ವಲ್ಲ ಸಪ್ರೇಟು ರಸ ತೆಗೆದು ಅದನ್ನು, ಇಲ್ಲಾಂದರೆ ನೀರಾಗ್ಬಿಡುತ್ತೆ ಗೈಸ್, ಅದು ಬಿಸಿ ಇತ್ತು ಅಂತ ಆರಕ್ಕಿಟ್ಟಿದ್ದೆ, ಅದನ್ನೆಲ್ಲ ಹಿಂಡಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಮಾಡಿದ್ದೀನಿ ಮಿಕ್ಸ್, ಸಕ್ಕತ್ತಾಗಿರುತ್ತೆ ಗೈಸ್ ಟೇಸ್ಟು. ರೆಡಿ ಆಯಿತು, ಇಷ್ಟೇ ಬಸ್ಸಾರು. ಮತ್ತು ಹಾಗೆ ಗೈಸ್ ನೋಡಿ ರೆಡಿ ಆಯಿತು. ಮುದ್ದೆಗೆ ಕಾಂಬಿನೇಷನ್ನು ಸಕ್ಕತ್ತಾಗಿರುತ್ತೆ ಗೈಸ್. ಇಷ್ಟು ಈಸಿಯಾಗಿ ರೆಡಿ ಆಗಿದೆ ನೋಡಿ ಗೈಸ್. ಜೋಳದ ಮುದ್ದೆ, ಸಕ್ಸೆ ಸೊಪ್ಪಿನ ಸಾರು, ಹಾಗೆ ಉದಕ ಬಸ್ಸಾರು ರೆಡಿ ಆಯಿತು ನೋಡ್ರಿ ಗೈಸ್. ಸಕ್ಕತ್ತಾಗಿದೆ, ಮೊಟ್ಟೆ ಥರ ಕಾಣಿಸ್ತೈತಲ್ವ ಗೈಸ್ ನಿಮಗೆ ಮುದ್ದೆ. ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ ಗೈಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಗೈಸ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಮೋರ್ ವಿಡಿಯೋಸ್, ಸಬ್ಸ್ಕ್ರೈಬ್ ಆನ್ ಚಾನಲ್ ಗೈಸ್.